ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಎಲ್ಲರೂ ಸ್ವಾತಿ ಮತ್ತೆ ನಮ್ಮ ವಂಶಿಯವರ ಮದುವೆ ನಡೆದೇ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದಾರೆ. ಆದರೆ ಕತ್ತೆಯಲ್ಲಿ ಒಂದು ಟ್ವಿಸ್ಟ್ ಬರೋ ಥರ ಈಗ ಸ್ವಾತಿ ನಾನು ಈ ಮದುವೆ ಆಗಲ್ಲ ಅಂತ ಎದ್ದಿದ್ದಾರೆ. ಯಾಕೆಂದರೆ ಸ್ವಾತಿ ವಂಶಿನ ಯಾವುದೇ ಕಾರಣಕ್ಕೂ ಪ್ರೀತಿ ಮಾಡಿಲ್ಲ, ಮತ್ತು ವಂಶಿಗೂ ಸ್ವಾತಿ ಮೇಲೆ ಆ ರೀತಿ ಭಾವನೆಗಳಿಲ್ಲ. ಅವರು ಒಂದು ಕಂಡೀಷನ್ ಮೇಲೆ ಈ ಒಂದು ಸುಮ್ಮನೆ ಅವರಷ್ಟಕ್ಕೆ ಅವರೇ ಮಾಡ್ಕೊಂಡಿರೋ ಮದುವೆ ಇದು. ಸ್ವಾತಿ ಮನಸ್ಸಲ್ಲಿ ಇರೋದು ನಮ್ಮ ನಿತಿನ್ ಒಬ್ಬರೇ. ಆದರೆ ನಿತಿನ್ ಮೇಲೆ ಸ್ವಲ್ಪ ಮುಂಗೋಪ ಸ್ವಾತಿಗಿದೆ. ಆದರೆ ಮನಸಾರೆ ಪ್ರೀತಿ ಮಾಡಿದ್ದು ನಮ್ಮ ಸ್ವಾತಿ ನಿತಿನ್ನ. ಇವಾಗ ಆ ಒಂದು ಸಂಚಿಕೆ ನಡೀತಾ ಇದೆ, ನೋಡೋಣ. ಈಗ ತಾಳಿ ತಗೊಂಡಿರೋ ವಂಶಿ ನಿಜವಾಗ್ಲೂ ಸ್ವಾತಿಗರಳಿಗೆ ಕಟ್ತಾರ. ಈಗ ಸ್ವಾತಿ ಮಂಟಪದಲ್ಲಿ, ಅಂದರೆ ಅಲ್ಲಿ ನಡೀತಿರೋ ಮಂಟಪದಲ್ಲಿ ಎದ್ದು ನಿಲ್ತಾರ. ಅದೇ ಇವಾಗ ಇರೋ ಟೆಸ್ಟು. ಬನ್ನಿ ಆ ಒಂದು ಸಂಚಿಕೆ ಏನಾಗುತ್ತೆ ಅಂತ ಹೇಳೋಣ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡ್ಕೋತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಏನಾಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಸ್ವಾತಿ ಮತ್ತೆ ವಂಶಿ ಅವರ ಪೂಜೆಗೆ ಕೂರಿಸ್ಕೋಬೇಕು ಅಂತ ಅಜ್ಜಿ ತಾತ ಒಂದು ಪ್ಲಾನ್ನ ಮಾಡಿರ್ತಾರಲ್ಲ, ಆ ಒಂದು ತಿರುವಲ್ಲಿ ಇವಾಗ ದೊಡ್ಡ ಟ್ವಿಸ್ಟ್ನ ಕಾಣ್ಬೋದು ನಾವು. ಪೂಜೆ ಅಂತ ಹೇಳ್ಬಿಟ್ಟು ನೀವು ನನಗೆ ಏನು ಮಾಡಿಸ್ತಾ ಇದ್ದೀರಾ ಅಜ್ಜಿ ಇಲ್ಲಿ ಅಂತ ಹೇಳ್ಬಿಟ್ಟು ವಂಶಿ ಕೇಳ್ತಾರೆ. ವಂಶಿ, ನಮಗೆ ವಯಸ್ಸಾಗಿದೆ ಅಂತ ಎಷ್ಟು ಸತಿನೋ ಹೇಳಬೇಕು, ನಾವು ಮದುವೆ ನೋಡಿಲ್ಲ, ನಿನ್ನ ಮದುವೆ ಕಣ್ ತುಂಬ ನೋಡ್ಕೋಬೇಕು ಅಂತ ಅವತ್ತಿಂದ ಹೇಳ್ತಾ ಇಲ್ವೇನೋ ಅಂತ ಹೇಳ್ಬಿಟ್ಟು ತಾತ ಅಜ್ಜಿ ಹೇಳ್ತಾರೆ. ತಾತ ಅಜ್ಜಿ, ಇದೇನಿದು ನಿಮ್ಮ ಪ್ಲಾನು ಅಂತ ಹೇಳ್ಬಿಟ್ಟು ವಂಶಿ ಕೋಪ ಮಾಡ್ಕೋತಾರೆ. ಕೋಪ ಮಾಡ್ಕೋಬೇಡ ಕಣೋ ಮೊಮ್ಮಗನೆ, ಇದೊಂದು ಸತಿ ಸ್ವಾತಿ ಕರಳಿಗೆ ನೀನು ಅರ್ಶಿನ ದಾರನ ಕಟ್ಟಿದ್ಯಾ, ಇದು ನಮ್ಮ ಕಡೆ ಶಾಸ್ತ್ರ ಕಣೋ. ನಿಮ್ಮಮ್ಮ ಸಾಯ್ಬೇಕಾದ್ರೆ ಇದೇ ತಾಳಿನ ನಿನ್ನ ಹೆಂಡತಿಗೆ ಕಟ್ಟಬೇಕು ಅಂದರೆ ಇದೇ ಅವಳು ತಾಳಿ ಹಾಕ್ಕೋಬೇಕು ಅಂತ ಹೇಳಿದ್ದಾರೆ. ನೀನೇನು ಈಗ ಕಟ್ಟೋದಲ್ಲ ಕಣೋ, ಆ ಅರ್ಶಿನ ದಾರ ತೆಗಿಬೇಕಲ್ವಾ, ಅದಕ್ಕೋಸ್ಕರ ಈ ಚಿನ್ನದ ತಾಳಿನ ಅವ್ರ ಕೊಳ್ಳಿಗೆ ಹಾಕು ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ನೋಡು ಭವಾನಿ, ಇದೆಲ್ಲ ನನಗೆ ಸರಿ ಬರಲ್ಲ, ಇದೆಲ್ಲ ಏನು ಶಾಸ್ತ್ರಗಳು ನಿಮ್ಮದು ಅಂತಂದಾಗ, ನೋಡು ಮೊಮ್ಮಗನೆ, ಇಷ್ಟೊಂದು ಜನ ಸೇರಿದ್ದಾರೆ, ಎಲ್ಲರ ಮುಂದೆ ನೀನು ಏನೇನೋ ಮಾತಾಡಬೇಡ. ನೀನು ಸ್ವಾತಿ ಕೊರಳಿಗೆ ಹಾಕೋದ್ರಿಂದ ಏನೋ ಕಟ್ಕೊಂತೀಯ, ಪ್ರೀತಿ ಮಾಡಿ ಮದುವೆ ಆಗಿದ್ದೀನಿ ಅಂತ ಅಂತೀಯ. ಪ್ರೀತಿ ಮಾಡಿ ಮದುವೆ ಆಗಿರೋ ಹೆಂಡತಿಗೆ ಅರ್ಶಿನ ದಾರ ತೆಗೆದು ಚಿನ್ನದ ದಾರ ಹಾಕೋಕ್ಕೆ ಏನೋ ಕಷ್ಟ ನಿನಗೆ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಈ ಕಡೆ ವಂಶಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ತಾಳಿ ಹಾಕ್ಲಿಲ್ಲ ಅಂದರೆ ತಾತ ಅಜ್ಜಿಗೆ ಗೊತ್ತಾಗ್ಬಿಡುತ್ತೆ ನಾನು ಇವಳ ಮದುವೆ ಆಗಿಲ್ಲ ಅಂತ. ಇನ್ನೇನು ಮಾಡೋದೀಗ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಸ್ವಾತಿಗೆ ತನ್ನ ತವ್ರ ಮನೆಯವ್ರ ಕೈಲಿ ಫೋನಲ್ಲಿ ಮಾತಾಡಲಿಲ್ಲ ಅಂತ ತುಂಬ ಬೇಜಾರಾಗಿರ್ತಾರೆ. ನಿತಿನ್ ಒಂದು ಕೆಲಸ ಮಾಡ್ತಾರೆ, ಫೋನ್ ಮಾಡಿ, ನೋಡಿ ಆಂಟಿ, ನೀವು ಇಷ್ಟು ದಿನ ಆಗಿದ್ದು ಸ್ವಾತಿ ಬೇರೆಯವ್ರನ್ನ ಮದುವೆ ಆದ್ಲು, ಅದೆಲ್ಲ ಬಿಟ್ಬಿಡಿ ಆಂಟಿ. ಇವಾಗ ನಿಮ್ಮ ಮಗಳು ಸ್ವಂತ ಮಗಳು ಒಂದು ಮನೆ ಸೇರ್ಕೋತಾ ಇದ್ದಾಳೆ, ಒಂದು ಒಳ್ಳೆ ಮನೆ ಅಂತ ಅಂದರೆ ನಿಮ್ಮ ಆಶೀರ್ವಾದ ಆರೈಕೆ ಬೇಕೇ ಬೇಕು. ದಯವಿಟ್ಟು ಆಂಟಿ ಇದೊಂದು ಕೆಲಸ ನಡೆಸ್ಕೊಡಿ, ನೀವು ಮತ್ತು ನಿಮ್ಮ ಕುಟುಂಬದವರು ದಯವಿಟ್ಟು ಸ್ವಾತಿ ಮದುವೆಗೆ ಬನ್ನಿ ಅಂತ ಹೇಳ್ಬಿಟ್ಟು ನಿತಿನ್ ಫೋನ್ ಮಾಡಿ ಕರೀತಾರೆ. ಏನಪ್ಪ ಮಾತಾಡ್ತಿದ್ಯಾ ನಿತಿನ್, ನಾವು ಯಾವ ರೀತಿ ಮುಖ ಎತ್ಕೊಂಡ್ಬರೋದು, ಅವಳ ಮುಖ ನೋಡೋಕ್ಕೆ ನಮ್ಮನೆಗೆ ಅನ್ಯಾಯ ಮಾಡೋಗಿದ್ದಾಳೆ, ನಾವು ಅವಳ ಮದುವೆಗೆ ಬರೋದ ಅಂದಾಗ, ನೋಡಿ ಆಂಟಿ ಇವಾಗೆಲ್ಲ ಅದನ್ನು ಸೈಡ್ಗೆ ಇಟ್ಬಿಡಿ. ಯಾಕೆಂದರೆ ಸ್ವಾತಿ ತುಂಬ ಒಳ್ಳೆ ಹುಡುಗಿ, ಅವಳು ಏನೋ ಇದಕ್ಕೆ ಬಿದ್ದು ಈ ರೀತಿ ಮಾಡಿರಬೇಕು, ಅದು ಬಿಟ್ಟು ಅವಳು ಪ್ರೀತಿ ಮಾಡಿ ಮದುವೆ ಆಗಿದ್ದಾಳೆ, ಅದೆಲ್ಲ ನನಗೆ ಗೊತ್ತಿಲ್ಲ ಆಂಟಿ. ನೀವು ನನಗೆ ಗೌರವ ಕೊಡ್ತೀವಿ ಅನ್ನಂಗಿದ್ರೆ ದಯವಿಟ್ಟು ಈ ಮದುವೆಗೆ ನೀವು ಬರಲೇಬೇಕು ಅಂತೇಳ್ಬಿಟ್ಟು ನಿತಿನ್ ಹೇಳ್ತಾರೆ. ಸರಿ ಅಂತ ಪದ್ಮ ಏನೋ ಸುಮ್ಮನಾಗ್ತಾರೆ. ಆದರೆ ಗೀತಾ ಇದ್ದಳು, ಅಮ್ಮ ಆ ನಿತಿನ್ ಮಾತಿಗೆಲ್ಲ ನೀನು ಹೋಗಬೇಡ ಅವಳ ಮದುವೆಗೆ, ಅವಳ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ, ಅವಳು ನಮ್ಮ ಪಾಲಿಗೆ ಸತ್ತೋಗಿದ್ದಾಳಮ್ಮ ಅಂದಾಗ, ಇನ್ನು ಅಜ್ಜಿ ಇದ್ದವರು, ಗೀತಾ ಸುಮ್ಮನೆ ಇರೇ ನೀನು, ಮಕ್ಕಳು ಅಂದರೆ ಎಲ್ಲರೂ ಒಂದೇ, ಈಗ ನಿಮ್ಮಮ್ಮ ನಿನ್ನನ್ನು ಬಿಟ್ಬಿಡೋಕ್ಕಾಗುತ್ತೇನೆ, 4 ಜನ ಹೆಣ್ಮಕ್ಳಲ್ಲಿ ಎಲ್ಲರನ್ನೂ ನೋಡಲೇಬೇಕು, ಏನೋ ಕೆಲವೊಂದು ತಪ್ಪು ಆಗ್ಬಿಡ್ತಾವಪ್ಪ, ಹಂಗಂತ ಸುಮ್ಮನೆ ಬಿಟ್ಬಿಡೋಕ್ಕಾಗುತ್ತಾ. ಪದ್ಮ ನೋಡು, ನೀನೀಗ ತಗೊಳ್ಳೋ ನಿರ್ಧಾರದ ಮೇಲೆ ನಿಂತಿದೆ, ಈಗ ನೀನು ಹೋಗ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ನಾನಂತೂ ಹೋಗ್ತೀನಿ ಅಂತ ಅಜ್ಜಿ ಹೇಳ್ತಾರೆ. ಇನ್ನು ಪದ್ಮ ಇದ್ದವರು, ನಾನು ಬರ್ತೀನತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ರೆಡಿಯಾಗಿ, ನೋಡಿ ಬರೋರಾದರೆ ಎಲ್ಲ ಬನ್ನಿ, ಸುಮ್ಮನೆ ಏನು ಜಗಳ ಆಡೋದು ಬೇಡ, ನಮ್ಮ ಪಾಡಿಗೆ ನಾವು ಹೋಗಿ ಅಕ್ಷತೆ ಕಾಳು ಹಾಕಿ ಬಂದ್ಬಿಡೋಣ, ಯಾಕೆ ಬೇಕು, ಮತ್ತು ನಮಗೆ ಇರೋಕ್ಕೆ ಜಾಗ ಕೊಟ್ಟಿದ್ದಾರೆ, ಇದರಿಂದನಾದರೂ ಹೋಗಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ಪದ್ಮ ಎಲ್ಲರೂ ಸಹ ಈ ಮದುವೆ ಒಂದು ಮಂಟಪಕ್ಕೆ ಬರ್ತಾರೆ. ಪೂಜೆ ಅಂತ ಕೂತ್ಕೊಂಡ್ಮೇಲೆ ವಂಶಿಗೆ ಟ್ವಿಸ್ಟ್ ಕೊಟ್ಟಂತ ಅಜ್ಜಿ ಈಗ ವಂಶಿ ತಾಳಿನ ಕೈಗೆ ತಾಳಿ ನಿಂತ್ಕೋತಾರೆ. ಆದರೆ ಸ್ವಾತಿ ತಾಳಿ ಕಟ್ಸ್ಕೊಳಕ್ಕೆ ರೆಡಿ ಆಗಿರಲ್ಲ. ಯಾಕೆಂದರೆ ಸ್ವಾತಿಗೆ ವಂಶಿ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇರಲ್ಲ. ಹಾಗಾಗಿ ಸ್ವಾತಿ ತಾಳಿ ಕಟ್ಟೋ ಸಮಯಕ್ಕೆ ಅಡ್ಡ ಕೈನ ನೀಡ್ತಾಳೆ. ಏನು ಮಾಡ್ತಾ ಇದೆಯಮ್ಮ ಸ್ವಾತಿ ಅಂತಂದಾಗ ಅಜ್ಜಿ ತಾತ ಕೇಳಿದಾಗ, ಅಜ್ಜಿ ತಾತ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ಈ ಒಂದು ಮದುವೆ ಆಗಿರೋದೆ ನಮ್ಮ ಮನೆ ಉಳಿಸ್ಕೊಳ್ಳೋಕ್ಕೆ ದುಡ್ಡು ಕೊಟ್ಟರು ಅಂತ, ಇವತ್ತು ನೀವು ನಿಜವಾಗಿ ತಾಳಿ ಕಟ್ಸಕ್ಕೆ ಹೋಗ್ತಾ ಇದ್ದೀರಲ್ಲ, ಅದು ಹೆಂಗಾಗುತ್ತೆ ಅಂದ್ಬಿಟ್ಟು ಈ ಕಡೆ ನಮ್ಮ ಸ್ವಾತಿ ಹೇಳೋಕ್ಕೆ ಹೋಗ್ತಾಳೆ. ಆದರೆ ನಮ್ಮ ವಂಶಿ ಮತ್ತು ಸ್ವಾತಿ ಒಂದು ಪ್ಲ್ಯಾನ್ನ ಮಾಡ್ಕೋತಾರೆ. ಈಗ ಏನಾದರೂ ಮಾಡಿ ತಾಳಿನ ಹಾಕಲೇಬೇಕಲ್ಲ, ಇಲ್ಲ ಇದು ಗೊತ್ತಾದರೆ ತಾತ ಅಜ್ಜಿ ಗೊತ್ತಾಗುತ್ತೆ, ಇಲ್ಲ ನಮ್ಮಿಬ್ಬರು ಮದುವೆ ಆಗಲೇಬೇಕಾಗುತ್ತೆ ಅಂದ್ಬಿಟ್ಟು, ನೋಡೋ ಮೆಂಟ್ಲು ಥರ ಏನೇನೋ ಎಲ್ಲ ಆಡಕ್ಕೆ ಹೋಗ್ಬೇಡ, ನೀನು ಕನಸೆಲ್ಲ ನಿಜ ಆಗೋಕ್ಕಾಗಲ್ಲ ಆಯಿತಾ, ನೀನು ಇಲ್ಲಿಂದ ಎದ್ಬಿಟ್ರೆ ನಮ್ಮ ತಾತ ಅಜ್ಜಿ ಆರೋಗ್ಯ ಏನಾಗಬೇಕು ಅಂತೇಳ್ಬಿಟ್ಟು ನಾನೊಂದು ಪ್ಲ್ಯಾನ್ ಮಾಡ್ತೀನಿ ಇದಕ್ಕೆ ಅಂತೇಳಿ ಒಂದು ನಿಮಿಷ ಕರೆಂಟ್ ಆಫ್ ಮಾಡೋದಾಗಲಿ, ಏನಾದರೂ ಒಂದಿಷ್ಟು ಊದ್ರ ಜಾಸ್ತಿ ಆಗೋದಾಗಲಿ ಮಾಡಿಬಿಟ್ಟು ಸ್ವಾತಿ ನಿನ್ಕೊಳ್ಳಿ, ಈ ತಾಳಿನ ತೆಗೆದು ನಿನ್ನಷ್ಟಕ್ಕೆ ನೀನೇ ಹಾಕ್ಕೊಂಬಿಡು, ನಾನು ಕಟ್ತೆ ಅಂತ ಹೇಳ್ಬಿಡ್ತೀನಿ, ಹೆಂಗಿದೆ ಪ್ಲ್ಯಾನು ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ.
ಕಾಯ್ತಾರೆ. ಈಗ ಅವ್ರ ಪ್ಲಾನ್ ಪ್ರಕಾರ ಇವಾಗ ಸ್ವಾತಿನೇ ಆ ಒಂದು ಮಾಂಗಲ್ಯ ಚೈನ್ನ ತೆಗೆದು ಕೊರಳಿಗೆ ಹಾಕೋತಾಳ. ಅದು ನಡೆಯುತ್ತಾ ಎಲ್ಲರ ಮುಂದೆನೋ. ಇನ್ನು ಈ ರಾಗಿಣಿ ರಾಧಿಕಾ ಎಲ್ಲ ಹದ್ದಿನ ಕಣ್ಣಿಕ್ಕಿದ್ದಾರೆ. ರಾಗಿಣಿ ಮತ್ತು ಈ ಪರಶು ಇಬ್ಬರು ಸಹ ಸ್ವಾತಿಗೆ ವಂಶಿ ಜೊತೆ ಮದುವೆ ಆಗಬಾರ್ದು ಅಂತ ಕಾದಿದ್ದಾರೆ. ಆದರೆ ಈ ರಾಧೆ ತಂಗಿ ಮಾತ್ರ ಮದುವೆ ಆದರೆ ನಮ್ಮ ಲೈನ್ ಕ್ಲಿಯರ್ ಆಗುತ್ತೆ, ನಿತಿನ್ ಹೆಂಗೋ ನನ್ನ ಜೊತೆ ಬರ್ತಾನೆ, ಈ ಹಳ ಸ್ವಾತಿಯಿಂದ ತಪ್ಪಿಸ್ಕೋಬೋದು ಅಂತ ಕಾಯ್ತಾ ಇದ್ದಾಳೆ. ಆದರೆ ಇಲ್ಲಿ ಏನಾಗುತ್ತೆ, ನಿಜವಾಗ್ಲೂ ಸ್ವಾತಿ ಕೊರಳಿಗೆ ನಮ್ಮ ವಂಶಿ ತಾಳಿ ಕಟ್ತಾರ, ಇಲ್ಲ ಸ್ವಾತಿನೇ ತನ್ನ ಕೊರಳಿಗೆ ತಾನೇ ತಾಳಿ ಹಾಕ್ಕೊಂತಾಳ? ಅದ್ರ ಮೇಲೆ ಸಂಚಿಕೆ ನಿಂತಿದೆ. ನಮ್ಮ ಪ್ರಕಾರ ಸ್ವಾತಿನೇ ಆ ಒಂದು ತಾಳಿನ ತೆಗೆದು ತಮ್ಮ ಕೊರಳಿಗೆ ತಾವು ಹಾಕ್ಕೊಂತಾರೆ. ಹಿಂಗಾದ್ರೆ ಕತೆ ಮುಂದುವರಿಯುತ್ತೆ. ಇನ್ನು ಯಾರ ನಡುವೆನೂ ಬಿರುಕು ಬರಲ್ಲ. ಸ್ವಾತಿ ಇನ್ನೊಂದು 2 ತಿಂಗಳು ಮಾತ್ರ ಈ ಒಂದು ಆ್ಯಕ್ಟ್ ಮಾಡೋಕ್ಕೆ ರೆಡಿ ಆಗಿರುವಂಥದ್ದು. ಸೊ ಅದು ಸಹ ಮುಂದುವರಿಯುತ್ತೆ. ಅಷ್ಟೇ, ದೊಡ್ಡ ಟ್ವಿಸ್ಟ್ ಏನೂ ಇಲ್ಲ. ಸ್ವಾತಿ ಮನಸ್ಸಲ್ಲಿ ಇನ್ನೂ ನಿತಿನ್ ಅವರು ಇದ್ದಾರೆ. ನಿತಿನ್ಗೋಸ್ಕರ ಸ್ವಾತಿ ಕಾಯ್ತಾ ಇರಬೇಕು. ಸೊ ವಂಶಿನೇ ಇಷ್ಟಪಡ್ತಾರಾ ಮುಂದಕ್ಕೆ, ಇಲ್ಲ ನಿತಿನ್ನ ಮದುವೆ ಆಗ್ತಾರಾ ಸ್ವಾತಿ? ಅದು ನೋಡೋಣ. ನಿಮಗೆ ಏನನ್ಸುತ್ತೆ? ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.